ಹಲೋ ವಿದ್ಯಾರ್ಥಿಗಳೇ, ಎಜುಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ವಿದ್ಯಾರ್ಥಿಗಳೇ, ಎಲೆಕ್ಟ್ರಾನಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಸರ್ಕ್ಯೂಟ್ಸ್ BEC 303. ಸೊ ವಿದ್ಯಾರ್ಥಿಗಳೇ, ಈ ಒಂದು ಎಲೆಕ್ಟ್ರಾನಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಸರ್ಕ್ಯೂಟ್ಸ್ ಏನಿದೆಯಲ್ಲ, ಸೊ ಇದರಲ್ಲಿ ನ್ಯೂಮೆರಿಕಲ್ಸು ಹಾಗೆ ಥಿಯರಿ ಕ್ವಶನ್ಸ್ ಏನಿದಾವಲ್ಲ, ಸೊ ಎಲ್ಲವೂ ಇಂಪಾರ್ಟೆಂಟ್ ಕ್ವಶನ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ವಿದ್ಯಾರ್ಥಿಗಳೇ. ಸೊ ನೀವು ಈ ಒಂದು ವಿಡಿಯೋ ನೋಡೋ ಅದ್ರ ಜೊತೆಯಲ್ಲೇ ವಿದ್ಯಾರ್ಥಿಗಳೇ, ಸೊ ನೋಟ್ ಡೌನ್ ಕೂಡ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು. ಯಾರ್ಯಾರು ಒಂದು ಪಾಸಿಂಗ್ ಹಾಗೇನೆ ಒಂದು ಸ್ಕೋರ್ ಮಾಡ್ಕೋಬೇಕು ಅನ್ಕೊಂತಿದ್ರಲ್ಲ, ಸೊ ಎಲ್ಲರಿಗೂ 5 ಮಾಡಲ್ಸ್ಗೆ ಬೇಕಾಗಿರೋ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ನ್ಯೂಮೆರಿಕಲ್ಸ್ ಕೂಡ ಕೊಡ್ತೀನಿ ವಿದ್ಯಾರ್ಥಿಗಳೇ, ಒಂದು ಪ್ರಾಬ್ಲಮ್ಸ್ ಕೂಡ. ಸೊ ಯಾರು ಒಂದು ಎಲ್ಲ ವಿದ್ಯಾರ್ಥಿಗಳು ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಹಾಗೇನೆ ವಿದ್ಯಾರ್ಥಿ ವಿಡಿಯೋನ ಸ್ಕಿಪ್ ಮಾಡಿ ಲಾಸ್ಟ್ ನೋಡಿ ವಿದ್ಯಾರ್ಥಿ. ನಾನು ಲಾಸ್ಟಲ್ಲಿ ಯಾವ ಮಾಡಲ್ಸ್ ಓದಿದ್ರೆ ಈಸಿಯಾಗಿ ನೀವು ಪಾಸ್ ಆಗ್ಬೋದು, ಹಾಗೆಯೇ ಇಂಪಾರ್ಟೆಂಟ್ ಕ್ವಶನ್ ಜಾಸ್ತಿ ರೈಸ್ ಎಲ್ಲ ಆಗ್ತಾವೆ ಅಂತ ಕೂಡ ಹೇಳ್ತೀನಿ ವಿದ್ಯಾರ್ಥಿಗಳೇ. ಸೊ ಯಾವ ಥರ ನೀವು ಒಂದು ಸಿಲೆಬಸ್ಸನ್ನು ಕಂಪ್ಲೀಟಾಗಿ ಓದ್ಬೋದು ಅನ್ನೋದು ಕೂಡ ಹೇಳ್ತೀನಿ. ಸೊ ಹಂಗಾಗಿ ಲಾಸ್ಟವರೆಗೂ ವೀಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ. ಹಾಗೆ ಈ ಒಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿಗಳೇ, ಈ ಒಂದು ಮಾಡಲ್ ಒಂದು ಏನಿದೆಯಲ್ಲ, ಟ್ರಾನ್ಸಿಸ್ಟರ್ ಬಯಾಸಿಂಗ್ ಆ್ಯಂಡ್ AC ಮಾಡಲ್ಸ್ ವೋಲ್ಟೇಜ್ ಆಂಪ್ಲಿಫೈರ್. ಸೊ ಎಕ್ಸ್ಪ್ಲೇನ್ ವೋಲ್ಟೇಜ್ ಡಿವೈಡರ್ ಬಯಾಸಿಂಗ್ ಅನಲೈಸ್ ಯೂಸಿಂಗ್ ಎ ಸಿಂಪ್ಲಿಫೈಡ್ ಆ್ಯಂಡ್ ಅಕ್ಯುರೇಟ್ ಅಪ್ರೋಚ್. ಸೊ ವಿದ್ಯಾರ್ಥಿ, ಈ ಒಂದು ಕ್ವಶನ್ ಇದೇನಿದೆಯಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಫಸ್ಟ್ ಮಾಡಲಲ್ಲಿ ಕೇಳಿದರೆ ಈ ಒಂದು ಕ್ವಶನ್ಸ್ ಕೇಳಬಹುದು. ವಿತ್ ನೀಟ್ ಸರ್ಕ್ಯೂಟ್ ಡಯಾಗ್ರಾಮ್ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ ಎಕ್ಸ್ಪ್ಲೇನ್ ವೋಲ್ಟೇಜ್ ಡಿವೈಡ್ ಬೈಸ್ ಡಿಸೈನ್ ಗೈಡ್ಲೈನ್ಸ್. ಇದು ಕೂಡ ಇಂಪಾರ್ಟೆಂಟ್ ವಿದ್ಯಾರ್ಥಿ. ಈ ಕ್ವಶನ್ ತುಂಬ ಸಲ ರಿಪೀಟೆಡ್ ಆಗಿದೆ. ವಿತ್ ನೀಟ್ ಸರ್ಕ್ಯೂಟ್ ಆ್ಯಂಡ್ ವೇವ್ ಫಾರ್ಮ್ ಎಕ್ಸ್ಪ್ಲೇನ್ ಆಪರೇಷನ್ ಆಫ್ ಬೇಸ್ ಬಯಾಸ್ ಆಂಪ್ಲಿಫೈರ್. ಇದು ತುಂಬ ಕಡಿಮೆ ಒಂದು ರಿಪೀಟ್ ಆಗಿರೋದು. ವಿತ್ ದ ಹೆಲ್ಪ್ ಆಫ್ ಗ್ರಾಫ್ ಎಕ್ಸ್ಪ್ಲೇನ್ ಹೌ ಡಿಸ್ಟೋರ್ಷನ್ ಈಸ್ ರೆಡ್ಯೂಸ್ಡ್ ಇನ್ ಎ ಸ್ಮಾಲ್ ಸಿಗ್ನಲ್ ಆಂಪ್ಲಿಫಿಕೇಷನ್. ಇದು ಕೂಡ ತುಂಬ ರೇರ್ ವಿದ್ಯಾರ್ಥಿ, ಒಂದು ಜಾಸ್ತಿ ಸಲ ರಿಪೀಟೆಡ್ ಆಗಿಲ್ಲ. ವಿತ್ ಅ ಸೂಟಬಲ್ ಎಕ್ಸ್ಪ್ಲನೇಷನ್ ಆಫ್ ರೈಟ್ AC equivalent circuit using a pi model BBA and VDBA and TSCBA. ಸೊ ವಿದ್ಯಾರ್ಥಿ, ಈ ಒಂದು ಕ್ವಶನ್ ಏನಿದೆಲ್ಲ ತುಂಬ ಸಲ ರಿಪೀಟೆಡ್ ಕ್ವಶನ್ಸ್ ಇದೆ ವಿದ್ಯಾರ್ಥಿಗಳೇ. ಸೊ ಇದು ರಿಪೀಟೆಡ್ ಆಗಿದೆ. ಅಸ್ಯೂಮಿಂಗ್ ಆನ್ ಐಡಿಯಲ್ ವೋಲ್ಟೇಜ್ ಸೋರ್ಸ್ ಆಪ್ಟೇನ್ ಎ ವೋಲ್ಟೇಜ್ ಗೇನ್ ಎಕ್ಸ್ಪ್ರೆಷನ್ ಡೆರೈವ್ಡ್ ಫ್ರಮ್ ಪೈ ಮಾಡಲ್ ಆ್ಯಂಡ್ T ಮಾಡಲ್. ಸೊ ವಿದ್ಯಾರ್ಥಿ, ಇದು ಕೂಡ ತುಂಬ ಸಲ ರಿಪೀಟೆಡ್ ಆಗಿದೆ. ಎಕ್ಸ್ಪ್ಲೇನ್ ಎಮಿಟರ್ ಫಾಲ್ ಓವರ್ ಆಂಪ್ಲಿಫೈರ್ ಯೂಸಿಂಗ್ ರೆಲೆವೆಂಟ್ ಸರ್ಕ್ಯೂಟ್ ಡಯಾಗ್ರಾಮ್ ಆ್ಯಂಡ್ ಎಕ್ಸ್ಪ್ರೆಷನ್ ಆ್ಯಂಡ್ ವೇವ್ ಫಾರ್ಮ್. ಸೊ ಎಮಿಟರ್ ಫಾಲ್ ಓವರ್ ಆಂಪ್ಲಿಫೈರ್ ಇದು ಕೂಡ ರಿಪೀಟೆಡ್ ಆಗಿದೆ, ಬಟ್ ತುಂಬ ಸಲ ಎಲ್ಲ ಅತಿ ಕಡಿಮೆ ರಿಪೀಟ್ ಆಗಿದೆ ವಿದ್ಯಾರ್ಥಿ. ಸೊ ವಿದ್ಯಾರ್ಥಿ, ಒಂದು ನ್ಯೂಮೆರಿಕಲ್ಸ್ ಇದೆ. ಸೊ ವಿದ್ಯಾರ್ಥಿ, ಇದನ್ನು ನೀವು ಸಾಲ್ವ್ ಮಾಡ್ಕೋಬೋದು, ಈಸಿಯಾಗಿರುತ್ತೆ ನ್ಯೂಮೆರಿಕಲ್ಸ್. ಹಾಗೆಯೇ ನಿಮ್ಮ ಹತ್ರ ಏನಾದ್ರು ಟೆಕ್ಸ್ಟ್ ಬುಕ್ಸ್ ಇದ್ದರೆ ಟೆಕ್ಸ್ಟ್ ಬುಕ್ಕಲ್ಲಿ ರಿಫರ್ ಮಾಡಿ. ಸೇಮ್ ಆ್ಯಸ್ ಇರುತ್ತೆ. ಒಂದು 3 ಟೈಪ್ಸ್ ನ್ಯೂಮೆರಿಕಲ್ಸ್ ಕೇಳ್ತಾರೆ. ಸೊ ಅದರಲ್ಲೇ ವ್ಯಾಲ್ಯೂಸ್ ಚೇಂಜ್ ಮಾಡಿ ಕೊಡ್ತಾರೆ. ಸೊ ನಿಮ್ಗೆ ಫಾರ್ಮುಲಾಸ್ ಗೊತ್ತಿದ್ರೆ ಈಸಿಯಾಗಿ ಒಂದು ಸಾಲ್ವ್ ಮಾಡ್ಬೋದು. ಸೊ ಹಂಗಾಗಿ ಆದಷ್ಟು ನೀವು ಫಸ್ಟು ಫಾರ್ಮುಲಾಸ್ ನೋಡ್ಕೊಳ್ಳಿ. ಅರೌಂಡು 7 to 8 ಫಾರ್ಮುಲಾಸ್ ಇದ್ದಾವೆ ಒಂದು ಟ್ರಾನ್ಸಿಸ್ಟರ್ ಬಯಾಸಿಂಗಲ್ಲಿ. ಸೊ ಅದ್ರ ಮೇಲೆ ಕ್ವಶನ್ಸ್ ಕೇಳೋದು. ಸೊ ಆಲ್ಮೋಸ್ಟ್ ಇಲ್ಲಿ ನೋಡಿದರೆ VDB ಅನ್ನೋದನ್ನೇ ಇದು ವೋಲ್ಟೇಜ್ ಡಿವೈಡ್ ಬಯಾಸ್ ಮೇಲೆ ತುಂಬ ಕ್ವಶನ್ಸ್ ರೈಸ್ ಆಗ್ತವೆ. ಆಮೇಲೆ ಇಲ್ಲಿ ಒಂದು ಕೇಳಿದ್ರೆ TSCB ಮೇಲೆ. ಸೊ ಅತಿಗೆ ಹೆಚ್ಚಾಗಿ ಒಂದು ವೋಲ್ಟೇಜ್ ಡಿವೈಡ್ ಬಯಾಸ್ ಮೇಲೆ ಕೇಳೋದು. ಸೊ ಹಂಗೆ ಫಾರ್ಮುಲಾಸ್ಗಳು ಸೇಮ್ ಆಸ್ಟೇಜ್ ಇದ್ದಾವೆ, ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಇವೊಂದು ನೋಡ್ಕೊಂಬಿಟ್ರೆ ನಿಮ್ಮ ನ್ಯೂಮೆರಿಕಲ್ಸ್ ಎಲ್ಲ ಟಚ್ ಮಾಡ್ಬೋದು. ಸೊ ಅರೌಂಡ್ ಇದ್ದಾವೆ ವಿದ್ಯಾರ್ಥಿ, ಸ್ಕ್ರೀನ್ಶಾಟ್ ತೊಗೊಂಬಿಡಿ ಒಂದೇ ಟೈಮ್. ಸೊ ವಿದ್ಯಾರ್ಥಿ, ಸೆಕೆಂಡ್ ಮಾಡಲ್ ಏನಿದೆಯಲ್ಲ MOSFET ಬಯಾಸಿಂಗ್ ಇರುತ್ತೆ. ಎಕ್ಸ್ಪ್ಲೇನ್ ದ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ದ ಫಾಲೋಯಿಂಗ್ ಬಯಾಸಿಂಗ್ ಮೆಥಡ್ಸು. ಸೊ ವಿದ್ಯಾರ್ಥಿ, ಬಯಾಸಿಂಗ್ ಬೈ VGS ಆ್ಯಂಡ್ VG ಇವೇನಿದಾವಲ್ಲ ಎರಡು ತುಂಬ ಇಂಪಾರ್ಟೆಂಟ್, ತುಂಬ ಸಲ ರಿಪೀಟೆಡ್ ಇದ್ದಾವೆ. ನಿಮ್ಮ ಮಾಡಲ್ ಕ್ವಶನ್ ಕೂಡ ಚೆಕ್ ಮಾಡ್ಕೊಳ್ಳಿ, ಸೇಮ್ ರಿಪೀಟೆಡ್ ಇದ್ದಾವೆ. ವಿತ್ ದ ಸರ್ಕ್ಯೂಟ್ ಆ್ಯಂಡ್ ಎಕ್ಸ್ಪ್ರೆಷನ್ ಎಕ್ಸ್ಪ್ಲೇನ್ ದ DC ಬಯಾಸ್ ಪಾಯಿಂಟ್ ಫಾರ್ ಸ್ಮಾಲ್ ಸಿಗ್ನಲ್ ಆಪರೇಷನ್. ಸೊ ಇದೊಂದು ಏನಿದೆಯಲ್ಲ, ಇದು ತುಂಬ ಸ್ಮಾಲ್ ಸಿಗ್ನಲ್ ಆಪರೇಷನ್, ಇದು ಕೂಡ ರಿಪೀಟೆಡ್ ಆಗಿದೆ ವಿದ್ಯಾರ್ಥಿಗಳೇ. ಡೆಡ್ಯೂಸ್ ದ ಟ್ರಾನ್ಸ್ ಕಂಡಕ್ಟೆನ್ಸ್ MOSFET ಪ್ರೊಪೋರ್ಷನಲ್ ಟು ಸ್ಕ್ವೇರ್ ರೂಟ್ ಆಫ್ ಡ್ರೈನ್ ಕರೆಂಟ್. ಸೊ ವಿದ್ಯಾರ್ಥಿ, ಇದು ಕೂಡ ರಿಪೀಟೆಡ್ ಇದೆ. ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ MOS ಆಂಪ್ಲಿಫೈರ್. ಸೊ ವಿದ್ಯಾರ್ಥಿ, ಇದು ಕೂಡ ಇದು ಅಷ್ಟೊಂದು ಸಲ ರಿಪೀಟ್ ಆಗಿಲ್ಲ, ಬಟ್ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ವಿತ್ ಸರ್ಕ್ಯೂಟ್ ಆ್ಯಂಡ್ ಎಕ್ಸ್ಪ್ಲೇನ್ ಕಾಮನ್ ಸೋರ್ಸ್ ಆಂಪ್ಲಿಫೈರ್ ವಿತೌಟ್ ಸೋರ್ಸ್ ರೆಸಿಸ್ಟೆನ್ಸ್ ಆ್ಯಂಡ್ ವಿತ್ ಸೋರ್ಸ್ ರೆಸಿಸ್ಟೆನ್ಸ್. ಇದು ಕೂಡ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ವಿತ್ ಸರ್ಕ್ಯೂಟ್ ಆ್ಯಂಡ್ ಎಕ್ಸ್ಪ್ಲೇನ್ ಕಾಮನ್ ಗೇಟ್ ಆಂಪ್ಲಿಫೈರ್. ಇದು ಇಂಪಾರ್ಟೆಂಟ್ ವಿದ್ಯಾರ್ಥಿ, ಇದು ರಿಪೀಟೆಡ್ ಆಗಿದೆ. ವಿತ್ ಸರ್ಕ್ಯೂಟ್ ಆ್ಯಂಡ್ ಎಕ್ಸ್ಪ್ಲೇನ್ ಕಾಮನ್ ಡ್ರೈನ್ ಆಫ್ ಸೋರ್ಸ್ ಫಾಲೋವರ್ ಆಂಪ್ಲಿಫೈರ್. ಸೊ ವಿದ್ಯಾರ್ಥಿ, ಇದು ಕೂಡ ಇಂಪಾರ್ಟೆಂಟು. ಹಾಗೆಯೇ ಮಾಡಲ್ 3 ಒಳಗೆ ಆಪರೇಷನಲ್ ಆಂಪ್ಲಿಫೈರ್ ಏನಿದೆಯಲ್ಲ, ಎಕ್ಸ್ಪ್ಲೇನ್ ಎ ಸಬ್ಸ್ಟ್ರಾಕ್ಟರ್ ಯೂಸಿಂಗ್ ಸಮ್ಮಿಂಗ್ ಆಪರೇಷನ್ ಆಂಪ್ಲಿಫೈರ್. ಇದು ತುಂಬ ಸಲ ರಿಪೀಟೆಡ್ ಕೇಳಿಲ್ಲ ವಿದ್ಯಾರ್ಥಿ, ಸೊ ಹಂಗಾಗಿ ಇದು ರಿಪೀಟೆಡ್ ಅಲ್ಲ. ವಿತ್ ಅ ನೀಟ್ ಸರ್ಕ್ಯೂಟ್ ಡಯಾಗ್ರಾಮ್ಸ್ ಎಕ್ಸ್ಪ್ಲೇನ್ ಬೈನರಿ ವೇಟೆಡ್ R2R ಡಿಜಿಟಲ್ ಟು ಅನಲಾಗ್ ಕನ್ವರ್ಟರ್. ಇದು ತುಂಬ ಸಲ ರಿಪೀಟೆಡ್ ವಿದ್ಯಾರ್ಥಿ, ಇದು ತುಂಬ ಇಂಪಾರ್ಟೆಂಟು. ಯೂಸಿಂಗ್ ಎ ಸೂಟಬಲ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ಕಂಪ್ಯಾರೇಟರ್ ವಿತ್ 0 ರೆಫರೆನ್ಸು. ಇದು ಕೂಡ ಅಸಲ ಏನು ರಿಪೀಟೆಡ್ ಆಗಿಲ್ಲ ವಿದ್ಯಾರ್ಥಿಗಳೇ. ಸೊ ಹಂಗಾಗಿ ಯೂಸಿಂಗ್ ಎ ಸೂಟಬಲ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ಕಂಪ್ಯಾರೇಟರ್ ವಿತ್ non-zero ರೆಫರೆನ್ಸ್ ಆಫ್ ಪಾಸಿಟಿವ್ ಥ್ರೆಶೋಲ್ಡ್. ಸೊ ಇದು ಕೂಡ ಅಷ್ಟೇನು ರಿಪೀಟೆಡ್ ಆಗಿಲ್ಲ ವಿದ್ಯಾರ್ಥಿ. ಬಟ್ ಸ್ಮಿತ್ ಟ್ರಿಗ್ಗರ್ ಏನಿದೆಯಲ್ಲ, ಹೈಸ್ಟರ್ಸ್ ಇನ್ವರ್ಟಿಂಗ್ ಸ್ಮಿತ್ ಟ್ರಿಗ್ಗರ್ ವಿತ್ ಹೈಸ್ಟರ್ಸ್, ಇದು ತುಂಬ ಸಲ ರಿಪೀಟೆಡ್ ಆಗಿದೆ. ಸೊ ಹಂಗಾಗಿ ನೀವು ಜಾಸ್ತಿ ನೋಡೋದಾದರೆ ಸಬ್ಟ್ರಾಕ್ಟರ್ ಯೂಸಿಂಗ್ ಆಪರೇಷನ್ ಆಂಪ್ಲಿಫೈರು R/2R, ಆಮೇಲೆ ಪಾಸಿಟಿವ್ ಥ್ರೆಶೋಲ್ಡ್ 0 ರೆಫರೆನ್ಸ್ ಏನಿದೆಯಲ್ಲ ಇದು ಒಂದು. ಹಾಗೆ ನಿಮ್ಗೆ ಏನಾದರೂ ಐಡಿಯಾ ಬೇಕಂದರೆ ಒಂದು ಕಂಪೇರ್ಡ್ ವಿತ್ 0 ರೆಫರೆನ್ಸ್ ಆ್ಯಂಡ್ ಸ್ಮಿತ್ ಟ್ರಿಗ್ಗರ್ ಮಾತ್ರ ಯಾವುದೇ ಕಾರಣಕ್ಕೆ ಬಿಡೋಕೊಡಿ, ತುಂಬ ಸಲ ರಿಪೀಟೆಡ್ ಕ್ವಶನ್ ಇದು. ಸೊ ಹಂಗಾಗಿ ಇದನ್ನು ಮಾತ್ರ ಬಿಡೋಕೆ ಹೋಗಬೇಡಿ. ಹಾಗೆಯೇ ಒಂದು ನ್ಯೂಮೆರಿಕಲ್ಸ್ ಸ್ಕ್ರೀನ್ಶಾಟ್ ತಗೊಳ್ಳಿ ವಿದ್ಯಾರ್ಥಿಗಳು. ಸೇಮ್ ವಿದ್ಯಾರ್ಥಿಗಳು, ಇದು ಕೂಡ ಅರೌಂಡ್ 2ನೇ ಕೇಳಿದ್ದಾರೆ. ಸೊ ನೀವು ಏನೊಂದು ಥಿಯರಿ ಕ್ವಶನ್ಸ್ ಅಟೆಂಡ್ ಮಾಡ್ತಿಲ್ಲ, ಸೊ ಅದ್ರ ಮೇಲೇ ಒಂದು ನ್ಯೂಮೆರಿಕಲ್ಸ್ ಇರ್ತವೆ. ಸೊ ಆ ಫಾರ್ಮುಲಾಸ್ ಗೊತ್ತಿದ್ರೆ ಈಸಿಯಾಗಿ ಮಾಡ್ಬೋದು.
ಸೊ ಸ್ಕ್ರೀನ್ಶಾಟ್ ತಗೊಳ್ಳಿ ವಿದ್ಯಾರ್ಥಿ, ಇದನ್ನು ನೀವು ಯೂಟ್ಯೂಬಲ್ಲಿ ಟ್ರೈ ಮಾಡಿ. ಆಸಿಲೇಟರ್ಸ್ ಆ್ಯಂಡ್ ಟ್ರಿಬಲ್ ಫೈ ಟೈಮರು. ಸೊ ವಿದ್ಯಾರ್ಥಿ ಇದರಲ್ಲಿ ಕೂಡ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ. ಕ್ವಶನ್ಸಲ್ಲಿ ಕೇಳೋದು ಜಾಸ್ತಿ ಇರ್ತವೆ. ವಾಟ್ ಈಸ್ ಎನ್ ಆಸಿಲೇಟರ್? ಎಕ್ಸ್ಪ್ಲೇನ್ ದ ಆರ್ಗನೈಸೇಷನ್ ಆಫ್ ಆಸಿಲೇಟರ್ with a needs circuit diagram and explain the operation of Wien bridge oscillator, RC phase shift oscillator and Colpit oscillator and Hartley oscillator and crystal oscillator. ಸೊ ಇದರಲ್ಲಿ ಕ್ರಿಸ್ಟಲ್ ಆಸಿಲೇಟರ್ ಏನಿದೆ ಅದು ತುಂಬ ರೇರ್ ಕೇಳೋದು. ವೇನ್ ಬ್ರಿಡ್ಜ್ ಆಸಿಲೇಟರ್ ತುಂಬ ಸಲ ಕೇಳಿದ್ದಾರೆ. ಆಮೇಲೆ ಕಾಲ್ಪಿಟ್ ಆಸಿಲೇಟರ್ ತುಂಬ ಸಲ ಕೇಳಿದ್ದಾರೆ. RC ಫೇಸ್ ಶಿಫ್ಟ್ ಆಸಿಲೇಟರ್ ಕೇಳಿದ್ದಾರೆ. ಹಾರ್ಟ್ಲಿ ಆಸಿಲೇಟರ್ ಏನಿದೆ ತುಂಬ ರೇರು. ಕ್ರಿಸ್ಟಲ್ ಆ್ಯಂಡ್ ಹಾರ್ಟ್ಲಿ ತುಂಬ ರೇರ್ ಕೇಳಿರೋದು. ವೇನ್ ಬ್ರಿಡ್ಜು, RC ಆ್ಯಂಡ್ ಕಾಲ್ಪಿಟ್ಸ್ ಇರೋ ಮೂರು ತುಂಬ ಸಲ ರಿಪೀಟೆಡು. With some functional diagram and waveforms explain the operation of monostable multivibrator IC 555 amplifier and R-stable multivibrator using IC 555 timer. ಇವೆರಡು ತುಂಬ ಇಂಪಾರ್ಟೆಂಟು, ತುಂಬ ಸಲ ರಿಪೀಟೆಡ್ ಕ್ವಶನ್ಸು. ಈಸಿಯಾಗಿ ನೀವು ಪಾಸ್ ಆಗ್ಬೋದು, ಯಾಕೆಂದರೆ ಇದು ಫಿಕ್ಸ್ಡ್ ಲೆಂತ್ ಆಫ್ ಡೆಫಿನಿಷನು, ಡಯಾಗ್ರಾಮ್ಸು ಆ್ಯಂಡ್ ಈಕ್ವೇಷನ್ಸ್ ಇರ್ತವೆ. ಸೊ ಹಂಗಾಗಿ ನೀವು ಈಸಿಯಾಗಿ ಪಾಸ್ ಆಗ್ಬೋದು, ಅಂದರೆ ಒಂದು ಈಸಿಯಾಗಿ ಸ್ಕೋರ್ ಮಾಡ್ಕೋಬೋದು ಅಂತ ಹೇಳ್ತಿದ್ದೇನೆ ವಿದ್ಯಾರ್ಥಿ. ಸೊ ಹಾಗೆ ಪ್ರಾಬ್ಲಮ್ಸ್ ಇದೆ ನೋಡಿ ವಿದ್ಯಾರ್ಥಿಗಳೇ, ಈ ಪ್ರಾಬ್ಲಮ್ಸ್ ನೀವು ಕರೆಕ್ಟಾಗಿ ಫೈಂಡ್ ಮಾಡಿ ಒಂದು ಟೆಕ್ಸ್ಟ್ ಬುಕ್ಕನ್ನು ಯೂಸ್ ಮಾಡಿದ್ದಾರೆ. ಟೆಕ್ಸ್ಟ್ ಬುಕ್ಕನ್ನು ಯೂಸ್ ಮಾಡಿದ್ರೆ ತುಂಬ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಹಾಗೆ ವಿದ್ಯಾರ್ಥಿ ಮಾಡಲ್ 4 ನೆಗೆಟಿವ್ ಫೀಡ್ಬ್ಯಾಕು. ವಾಟ್ ಈಸ್ ಅ ಫೀಡ್ಬ್ಯಾಕ್ ಸಿಸ್ಟಮ್? ಲೀಸ್ಟ್ ಸಮ್ ಅಡ್ವಾಂಟೇಜಸ್ ಆಫ್ ನೆಗೆಟಿವ್ ಫೀಡ್ಬ್ಯಾಕ್ ಸಿಸ್ಟಮ್, ಆಪ್ಟೈನ್ ಎಕ್ಸ್ಪ್ರೆಷನ್ ಫಾರ್ ಓವರ್ ಆಲ್ ಗೇನ್ ಆಫ್ ದ ಆಂಪ್ಲಿಫೈರ್. ಸೊ ವಿದ್ಯಾರ್ಥಿ ಇದು ಕೂಡ ತುಂಬ ಇಂಪಾರ್ಟೆಂಟ್, ತುಂಬ ಸಲ ರಿಪೀಟೆಡ್ ಕ್ವಶನ್ ಇದೆ. ಸೊ ಹಾಗೆ ವಿದ್ಯಾರ್ಥಿ ನೆಗೆಟಿವ್ ಫೀಡ್ಬ್ಯಾಕಲ್ಲಿ ನೀವು ಈಸಿಯಾಗಿ ಸ್ಕೋರ್ ಕೂಡ ಮಾಡ್ಕೋಬೋದು. ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸ್ ಅದನ್ನು ಮಾತ್ರ ಪ್ರಿಫರ್ ಮಾಡಿ. ಎಕ್ಸ್ಪ್ಲೇನ್ ಬ್ರೀಫ್ಲಿ 4 ಟೈಪ್ಸ್ ಆಫ್ ನೆಗೆಟಿವ್ ಫೀಡ್ಬ್ಯಾಕ್ಸ್. ಇದು ಕೂಡ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. Using a suitable circuit diagram and expression, explain the voltage amplifier, transconductance amplifier and trans resistance amplifier and current amplifier. ಇದು ಕೂಡ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಕ್ಯಾಲ್ಕುಲೇಟ್ ಫೀಡ್ಬ್ಯಾಕ್ ಫ್ರಾಕ್ಷನ್ ಐಡಿಯಲ್ ಕ್ಲೋಸ್ಡ್ ಲೂಪ್ ಗೇನ್ ಆ್ಯಂಡ್ ಎಕ್ಸಾಕ್ಟ್ ಕ್ಲೋಸ್ಡ್ ಲೂಪ್ ಗೇನ್ ಆಫ್ ವೋಲ್ಟೇಜ್ ಆಂಪ್ಲಿಫೈರ್ ಇಫ್ ಓಪನ್ ಲೂಪ್ ಗೇನ್ ಈಸ್ 1 lakh. ಸೊ ವಿದ್ಯಾರ್ಥಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ್ಯಕ್ಟಿವ್ ಫಿಲ್ಟರ್ಸ್ ನೀವು ಯಾವುದು ಇಂಪಾರ್ಟೆಂಟ್ ಕೇಳಿದ್ರೆ, ಯೂಸಿಂಗ್ ಎ ಸೂಟಬಲ್ ಐಡಿಯಲ್ ರೆಸ್ಪಾನ್ಸ್, ಎಕ್ಸ್ಪ್ಲೇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಆ್ಯಕ್ಟಿವ್ ಫಿಲ್ಟರು with a circuit diagram and expression, explain of first order low pass filter. So ಇದು ಕೂಡ ಇಂಪಾರ್ಟೆಂಟು. with a circuit diagram and expression, explain VCVS second order low pass filter using different components. ಸೊ ಇದು ತುಂಬ ಸಲ ರಿಪೀಟೆಡ್ ಕ್ವಶನ್ ಇದೆ ವಿದ್ಯಾರ್ಥಿಗಳು, ಇದು ಇಂಪಾರ್ಟೆಂಟು. with a neat circuit diagram, explain the narrow band multiple feedback band pass filters. ಇದು ಕೂಡ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. with a neat circuit diagram, explain band pass filters. ಸೊ ಇದು ರಿಪೀಟೆಡ್ ಏನಿಲ್ಲ ವಿದ್ಯಾರ್ಥಿಗಳೇ. ಡಿಟರ್ಮೈನ್ ಪೋಲ್ ಫ್ರೀಕ್ವೆನ್ಸಿ, ಕ್ಯೂ ವ್ಯಾಲ್ಯೂಸ್ ಆ್ಯಂಡ್ ರೆಸೊನೆಂಟ್ ಫ್ರೀಕ್ವೆನ್ಸಿ, ಕಟ್ ಆಫ್ ಎಡ್ಜ್ ಆ್ಯಂಡ್ ಫ್ರೀಕ್ವೆನ್ಸಿ ಆ್ಯಂಡ್ 3 dB ಫ್ರೀಕ್ವೆನ್ಸಿ ಆಫ್ VCVS ಸೆಕೆಂಡ್ ಆರ್ಡರ್ ಲೋ ಪಾಸ್ ಫಿಲ್ಟರ್ ಯೂಸಿಂಗ್ ಎ ಸೇಮ್ ಕಂಪೋನೆಂಟ್ ಯೂಸಿಂಗ್ ಒಂದು ನ್ಯೂಮೆರಿಕಲ್ ಪ್ರಾಬ್ಲಮ್ ಕೇಳಿದ್ರೆ ವಿದ್ಯಾರ್ಥಿಗಳೇ. ಸೊ 5th ಮಾಡೆಲ್ ಏನಿದೆ ಅಲ್ಲ, ಪವರ್ ಆಂಪ್ಲಿಫೈರ್ಸ್ ಆ್ಯಂಡ್ ಥೈರಿಸ್ಟರ್ಸ್. ಸೊ ವಿದ್ಯಾರ್ಥಿಗಳೇ, ಎಕ್ಸ್ಪ್ಲೇನ್ ಬ್ರೀಫ್ಲಿ 4 ಆಂಪ್ಲಿಫೈರ್ ಟರ್ಮ್ಸು ಯೂಸಿಂಗ್ ಎ ಸೂಟಬಲ್ ಡಯಾಗ್ರಾಮ್ ಆ್ಯಂಡ್ ಎಕ್ಸ್ಪ್ಲೇನ್ 2 ಲೋಡ್ ಲೈನ್ಸ್ ಆಫ್ ಆಂಪ್ಲಿಫೈರು using a neat circuit diagram, explain the operation of A amplifier and B push pull amplifier. ಸೊ ವಿದ್ಯಾರ್ಥಿ ಒಂದು ಪುಷ್ ಪುಲ್ ಆಂಪ್ಲಿಫೈರ್ ಏನಿದೆ ಅಲ್ಲ, ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. B ಆ್ಯಂಡ್ ಪುಷ್ ಪುಲ್ ಎಮಿಟರ್ ಫಾಲೋವರ್, ಇದು ಕೂಡ ತುಂಬ ಇಂಪಾರ್ಟೆಂಟು. ಆ್ಯಂಡ್ C ಪವರ್ ಆಂಪ್ಲಿಫೈರ್ ಏನಿದೆ, ಕ್ಲಾಸ್ A ಆಂಪ್ಲಿಫೈರ್ ಇದೆ, ಇದು ಕೂಡ ಇಂಪಾರ್ಟೆಂಟ್. ಸೊ ವಿದ್ಯಾರ್ಥಿ ಇದು ಏನಿದೆ ಅಲ್ಲ, ಇದ್ರ ಸರ್ಕ್ಯೂಟ್ ಡಯಾಗ್ರಾಮು ಪ್ಲಸ್ ಇದ್ರ ಜೊತೆ ಒಂದು ಈಕ್ವೇಷನ್ಸ್ ಬರ್ತವೆ. ಸೊ ಅದನ್ನು ಜ್ಞಾಪಕ ಇಟ್ಕೊಂಡು ಈಸಿಯಾಗಿ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಸೊ ಇವೆರಡರಲ್ಲಿ 4ರಲ್ಲಿ ABC ಒಳಗೆ B ಪುಷ್ ಪುಲ್ ಎಮಿಟರ್ ಏನು ಫಾಲೋವರ್ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟು. ಕ್ಲಾಸ್ A ಕ್ಲಾಸ್ B ನೀವು ಕ್ಲಾಸ್ A ಕ್ಲಾಸ್ B ಕ್ಲಾಸ್ C ಏನಿದೆಯಲ್ಲ, ಇದು ನಾರ್ಮಲಾಗಿ ಒಂದು ಗ್ರಾಫ್ ಇದು ಒಂದು ಟೇಬಲ್ ಮುಖಾಂತರ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಪುಷ್ ಪುಲ್ ಎಮಿಟರ್ ತುಂಬ ಸಲ ರಿಪೀಟೆಡ್ ಕ್ವಶನ್ ಇದೆ, ಸೊ ಇಂಪಾರ್ಟೆಂಟು. ವಿತ್ ಅ ನೀಟ್ ಸರ್ಕ್ಯೂಟ್ ಡಯಾಗ್ರಾಮ್, ಎಕ್ಸ್ಪ್ಲೇನ್ ಆಪರೇಷನ್ ಆಫ್ ಕ್ಲಾಸ್ A ಆಂಪ್ಲಿಫೈರ್ ಆಯ್ತಲ್ಲ, ವಿತ್ ಅ ನೀಟ್ ಡಯಾಗ್ರಾಮ್, ಎಕ್ಸ್ಪ್ಲೇನ್ 4 ಲೇಯರ್ ಆಫ್ ಡಯೋಡ್. ಇದು ತುಂಬ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಸೊ ಇದರಲ್ಲಿ ವಿದ್ಯಾರ್ಥಿಗಳು ಒಂದು 4 ಲೇಯರ್ ಡಯೋಡು ಆ್ಯಂಡ್ SCR ಆ್ಯಂಡ್ ಥೈರಿಸ್ಟರ್ ಇದೆಲ್ಲ ಇವು ಕಂಬೈನ್ ಮಾಡಿ ಕೇಳ್ಬೋದು ವಿದ್ಯಾರ್ಥಿಗಳು. ಸೊ ಹಂಗಾಗಿ ಇಂಪಾರ್ಟೆಂಟ್ ಆಗಿರ್ತವೆ, ಇವನ್ನ ಕಂಪಲ್ಸರಿ ಓದ್ಕೊಳ್ಳಿ. ವಿತ್ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ಆಪರೇಷನ್ ಆಫ್ SCR, ವಿತ್ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ದ ಬೈ ಡೈರೆಕ್ಷನ್ ಥೈರಿಸ್ಟರ್ಸ್. ಸೊ ಕಂಬೈನ್ ಮಾಡಿ ಕೇಳೋದು 4 ಲೇಯರ್ ಡಯೋಡು ಆ್ಯಂಡ್ SCR ಥೈರಿಸ್ಟರ್. ಇದರಲ್ಲಿ 3ರಲ್ಲಿ 2 ಕಂಬೈನ್ ಮಾಡಿ ಕೇಳೋ ಚಾನ್ಸಸ್ ಇದೆ. ವಿತ್ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ದ ಕನ್ಸ್ಟ್ರಕ್ಷನ್ ಆಫ್ ವರ್ಕಿಂಗ್ ಆಫ್ IGBT. ಸೊ ವಿದ್ಯಾರ್ಥಿ ಇದು ಕೂಡ ಇಂಪಾರ್ಟೆಂಟು, ತುಂಬ ಸಲ ರಿಪೀಟೆಡ್ ಇದೆ. ವಿತ್ ಎ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ಕನ್ಸ್ಟ್ರಕ್ಷನ್ ಆಫ್ ವರ್ಕಿಂಗ್ ಆಫ್ UJT. ಸೊ ವಿದ್ಯಾರ್ಥಿ ಇದು ಕೂಡ ತುಂಬ ಇಂಪಾರ್ಟೆಂಟ್. ಇವು ಲಾಸ್ಟ್ ಏನಿದಾವೆ ತುಂಬ ಇಂಪಾರ್ಟೆಂಟ್ ಆಗಿದ್ದಾವೆ. ನಾನು ಅದು ತುಂಬ ಸಲ ರಿಪೀಟೆಡ್ ಕ್ವಶನ್ಸ್ ಇದ್ದಾವೆ ವಿದ್ಯಾರ್ಥಿಗಳೇ. ಸೊ ಹಂಗಾಗಿ ಇದನ್ನು ಮಿಸ್ ಮಾಡದೆ ಓದ್ಕೊಳ್ಳಿ. ಸೊ ವಿದ್ಯಾರ್ಥಿಗಳೇ, ಈ ಒಂದು ಎಲೆಕ್ಟ್ರಾನಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಸರ್ಕ್ಯೂಟ್ಸ್ ಏನಿದೆಲ್ಲ, ಸೊ ಇದನ್ನು ನೀವು ಒಂದು ಓದಬೇಕು. ಮಾಡಲ್ಸ್ 5 ಮಾಡಲ್ಸ್ ಕಂಪ್ಲೀಟ್ ಮಾಡಬೇಕಂದ್ರೆ ಫಸ್ಟ್ ಮಾಡಲು 5th ಮಾಡಲ್ನ ಸ್ಟಾರ್ಟ್ ಮಾಡಿ. ಯಾಕೆಂದರೆ 5th ಮಾಡಲ್ ಏನಿದೆಯಲ್ಲ, ಇದು ತುಂಬ ಸಲ ಒಂದು ಥಿಯರಿ ಕ್ವಶನ್ ಜಾಸ್ತಿ ಇದ್ದಾವೆ. ನ್ಯೂಮೆರಿಕಲ್ಸ್ ಕೂಡ ನೋಡಿದರೆ ಬರೀ ಒಂದೇ ಒಂದು ನ್ಯೂಮೆರಿಕಲ್ ಕೇಳಿದ್ದಾರೆ. ಸೊ ಆಲ್ಮೋಸ್ಟ್ ಇದರಲ್ಲಿ ಥಿಯರಿ ಕ್ವಶನ್ ಜಾಸ್ತಿ ಕೇಳೋದು. ಸೊ ಹಂಗಾಗಿ ನೀವು ಥಿಯರಿ ಕ್ವಶನ್ಸಿಂದ ಸ್ಟಾರ್ಟ್ ಮಾಡಿ. 5th ಮಾಡಲು ಥಿಯರಿ ಕ್ವಶನ್ ಜಾಸ್ತಿ ಇದೆ. ಸೊ ಹಂಗಾಗಿ 5th ಮಾಡಲು, ಆಮೇಲೆ 4th ಮಾಡಲ್ಲಿ ಥಿಯರಿ ಕ್ವಶನ್ ಜಾಸ್ತಿ ಇದೆ. ಸೊ
ಫೋರ್ತ್ ಮಾಡಲ್ ಸ್ಟಾರ್ಟ್ ಮಾಡಿ. ಆಮೇಲೆ ಥರ್ಡ್ ಮಾಡಲ್ ಏನಿದೆ, ಥರ್ಡ್ ಮಾಡಲ್ಲಿ ಆಲ್ಮೋಸ್ಟ್ ಎಲ್ಲ ನ್ಯೂಮರಿಕಲ್ಸ್ ಇದ್ದಾವೆ. ಸಾರಿ ಥಿಯರಿ ಕ್ವಶನ್ ಜಾಸ್ತಿ ಇದ್ದಾವೆ, ಪಕ್ಕಾ ಥಿಯರಿ ಕ್ವಶನ್ಸ್ ಇರ್ತವೆ. ಸೊ ಹಂಗಾಗಿ ಕ್ಲಾಸಲ್ಲಿ ಏನು ಮಾಡಿರ್ತಾರಲ್ಲ ಅದಕ್ಕಿಂತ ಜಾಸ್ತಿ ನೀವು ಒಂದು ಎಲೆಕ್ಟ್ರಾನಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಸರ್ಕ್ಯೂಟ್ಸಲ್ಲಿ ಆದಷ್ಟು ಒಂದು ಫಿಫ್ತ್ ಮಾಡಲು ಆ್ಯಂಡ್ ಫೋರ್ತ್ ಮಾಡಲ್ ಆ್ಯಂಡ್ ಥರ್ಡ್ ಮಾಡಲ್ನ ಸ್ಟಾರ್ಟ್ ಮಾಡಿರಿ. ಥಿಯರಿ ಕ್ವಶನ್ಸ್ ಫುಲ್ ಪರ್ಫೆಕ್ಟ್ ಆಗಿಬಿಡಿ. ಆಲ್ಮೋಸ್ಟ್ ಇಲ್ಲಿ ಪಾಸಿಂಗ್ ಇದೆ, ಜಾಸ್ತಿನೇ ಸ್ಕೋರ್ ಮಾಡ್ಕೋಬೋದು. ಹಾಗೆ ನ್ಯೂಮೆರಿಕಲ್ಸ್ ಕಡಿಮೆ ಇದ್ದಾವೆ. ಸೊ ಹಂಗಾಗಿ ನೀವು ಒಂದು ನ್ಯೂಮೆರಿಕಲ್ಸ್ಗೆ ಟಚ್ ಮಾಡೋ ಚಾನ್ಸಸ್ ಇರುತ್ತೆ, ಏಕೆಂದರೆ ನ್ಯೂಮೆರಿಕ್ಸ್ ಕಡಿಮೆ ಕೇಳ್ತಾರೆ. ಆಮೇಲೆ ಇಲ್ಲಿ ಏನೊಂದು ಯಾವ ಮೆಥಡ್ ಮೇಲೆ ಕೇಳಿದಲ್ಲ ಅದೇ ಮೆಥಡ್ ಮೇಲೆ ನ್ಯೂಮೆರಿಕಲ್ಸ್ ಕೇಳೋ ಚಾನ್ಸಸ್ ಇದ್ದಾರೆ, ಕೇಳಿದರೆ ಸೊ ಇದ್ರ ಮೇಲೆ ನೀವು ಸಾಲ್ವ್ ಮಾಡ್ಬೋದು. ಆಮೇಲೆ ಒಂದು ಟೆಕ್ಸ್ಟ್ ಬುಕ್ಕನ್ನು ರಿಫರ್ ಮಾಡಿ ವಿದ್ಯಾರ್ಥಿ ನ್ಯೂಮೆರಿಕಲ್ಸ್ ಮಾತ್ರ. ಆಮೇಲೆ ಈ ಒಂದು ಥರ್ಡ್ ಮಾಡಲ್ ಏನಿದೆಯಲ್ಲ ಆಲ್ಮೋಸ್ಟ್ ಥಿಯರಿ ಜಾಸ್ತಿ ಇದೆ, ಸೊ ಹಂಗಾಗಿ ಸ್ಕೋರ್ ಮಾಡ್ಕೋಬೋದು. ಹಾಗೆಯೇ ಸೆಕೆಂಡ್ ಮಾಡಲ್ ಏನಿದೆಯಲ್ಲ, ಸೆಕೆಂಡ್ ಮಾಡಲ್ ಇಂಪಾರ್ಟೆಂಟ್ ಕ್ವಶನ್ಸ್ VGS ಆಗಿರ್ಬೋದು, VG ಆಗಿರ್ಬೋದು, ಆಮೇಲೆ ಒಂದು ಸೋರ್ಸ್ ಆಫ್ ಕಾಮನ್ ಗೇಟ್ ಆಂಪ್ಲಿಫೈರ್ ಆಗಿರ್ಬೋದು, ಆಮೇಲೆ ಮೋಸ್ಫೆಟ್ ಆಫ್ ಪ್ರೊಫೆಷನಲ್ ಸ್ಕ್ವೇರ್ ರೂಟ್ ಆಫ್ ಡ್ರೈನ್ ಕರೆಂಟ್ ಸೆಕೆಂಡ್ ಒಂದು, ಆಮೇಲೆ ಥರ್ಡ್ ಒಂದು ಆ್ಯಂಡ್ ಸೆಕೆಂಡ್ ಒಂದು, ಈ ಥರ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಸೊ ಇದ್ರ ಮೇಲೆ ಕೂಡ ನೀವು ಈಸಿಯಾಗಿ ಒಂದು ಸ್ಕೋರ್ ಮಾಡ್ಕೋಬೋದು. ನ್ಯೂಮೆರಿಕಲ್ಸ್ ಒಂದು ಪಕ್ಕ ಕೇಳ್ತಾರೆ ಒಂದು ಸೆಕೆಂಡ್ ಮಾಡಲಲ್ಲಿ. ಸೊ ಹಂಗಾಗಿ ಇಲ್ಲಿ ಮಾತ್ರ ಒಂದು ಮೆನ್ಷನ್ ಮಾಡಿಲ್ಲ, ಬಟ್ ನ್ಯೂಮೆರಿಕಲ್ಸ್ ಕೇಳ್ತಾರೆ ಮೋಸ್ಫೆಟಲ್ಲಿ. ಸೊ ವಿದ್ಯಾರ್ಥಿಗಳೇ ಇಲ್ಲಿ ಆಮೇಲೆ ಒಂದು ಫಸ್ಟ್ ಮಾಡಲಲ್ಲಿ ಒಂದು ಡೆಫಿನೇಷನ್ಸ್ ಪಕ್ಕ ಕೇಳ್ಬೋದು, ಅಥವಾ ಒಂದು ನ್ಯೂಮೆರಿಕಲ್ಸೇ ಎರಡು ಕೇಳ್ಬೋದು 10 ಮಾರ್ಕ್ಸ್ಗೆ. ಬಟ್ ಒಂದು ಕೇಳಿದರೆ ಮಾತ್ರ ಒಂದು ಕ್ವಶನ್ಸ್ ಪಕ್ಕ ಕೇಳ್ತಾರೆ. ಅದು ಗೈಡ್ಲೈನ್ಸ್ ಆಗಿರ್ಬೋದು, ಅಪ್ರೋಚಸ್ ಆಗಿರ್ಬೋದು, ಆಮೇಲೆ VDB ಅಥವಾ TSC ಅಥವಾ ಪೈ ಅಥವಾ ಟಿ ಮಾಡಲು. ಸೊ ಈ ಥರ ಒಂದು ಕ್ವಶನ್ಸ್ ಪಕ್ಕ ಕೇಳ್ಬೋದು. ನ್ಯೂಮೆರಿಕಲ್ಸ್ ಮಾತ್ರ ಪಕ್ಕ ಕೇಳ್ತಾರೆ. ಸೊ ನೀವು ಬೇಕಾದರೆ ಈ ಒಂದು ಫಸ್ಟ್ ಮಾಡಲ್ ನ್ಯೂಮೆರಿಕಲ್ಸ್ ಟಚ್ ಮಾಡಬೇಕಂದ್ರೆ ಟೆಕ್ಸ್ಟ್ ಬುಕ್ಕನ್ನು ಯೂಸ್ ಮಾಡಿ. ಟೆಕ್ಸ್ಟ್ ಬುಕ್ಕಲ್ಲಿ ಆಲ್ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್, ಒಂದು ರಿಪೀಟೆಡ್ ನ್ಯೂಮೆರಿಕಲ್ಸೇ ಕೇಳ್ತಾರೆ. ಟೆಕ್ಸ್ಟ್ ಬುಕ್ಕಲ್ಲಿ ಏನಿರುತ್ತೋ ಅವೇ ನ್ಯೂಮೆರಿಕಲ್ಸನ್ನೇ ಎಕ್ಸಾಮಲ್ಲಿ ಕೇಳ್ತಾರೆ. ಕೇಳಿದ್ರು ಕೂಡ ಒಂದು ಬರೀ ವ್ಯಾಲ್ಯೂಸ್ ಚೇಂಜ್ ಮಾಡ್ತಾರೆ. ಅರೌಂಡ್ 7 ಫಾರ್ಮುಲಾಸ್ ಏನಿದಾವೆ ಫಸ್ಟ್ ಮಾಡಲ್ಲಿ ಅವು ಅಷ್ಟು ಓದ್ಕೊಂಡ್ರೆ ನೀವು ಈಸಿಯಾಗಿ ನ್ಯೂಮೆರಿಕಲ್ಸ್ ಕೂಡ ಇದು ಮಾಡ್ಕೋಬೋದು. ಸೊ ವಿದ್ಯಾರ್ಥಿ ನಾನು ಕೊಡುವಂಥ ಟಿಪ್ಸಿಂದ ಏನಿದೆಯಲ್ಲ ನೀವು ಪಾಸಿಂಗ್ ಆಗ್ತೀರಿ, ಹಾಗೆ ಒಳ್ಳೆ ಸ್ಕೋರ್ ಕೂಡ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಈಸಿ ಟಿಪ್ಸ್ ಇದ್ದಾವೆ. ಫಸ್ಟ್ ಮಾಡಲ್ನ ಬರೋಕ್ಕೆ ಹೋಗ್ಬೇಡ್ರಿ, 5th, 4th, 3rd, 2nd ಆ್ಯಂಡ್ 1 ಬಾರಿ ಈಸಿಯಾಗಿ ಆಗುತ್ತೆ. ಓಕೆನಾ ವಿದ್ಯಾರ್ಥಿ? ಹಾಗೆ ನಮ್ಮ ಒಂದು ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಎಜುಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು.